ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್, ಪ್ರಾಣ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಕೇಂದ್ರದಿಂದ. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ಯಾಟಿ ಲಿವರ್ ಬಗ್ಗೆ ಮಾತಾಡೋಣ. ಸುಮಾರು ಜನ ಯಾವುದೇ ಕಾಮನ್ ಆಗಿ ಬೇರೆ ತೊಂದರೆಗಳಿಗೆ ಸ್ಕ್ಯಾನಿಂಗ್ ಮಾಡ್ಸಕ್ ಹೋಗಿರ್ತಾರೆ. ಆದ್ರೆ ಆ ರಿಪೋರ್ಟ್ ಅಲ್ಲಿ ಖಂಡಿತವಾಗ್ಲಿ ಫ್ಯಾಟಿ ಲಿವರ್ ಕಾಣಬರುತ್ತೆ. ಇವತ್ತು ಜನಕ್ಕೆ ಗೊತ್ತಾಗ್ತಿರೋದೇ ಫ್ಯಾಟಿ ಲಿವರ್ ಈ ರೀತಿ. ಮತ್ತೆ ಕಾಮನ್ ಆಗಿ ಬ್ಲಡ್ ಟೆಸ್ಟ್ ಮಾಡ್ಸಿರ್ತಾರೆ, ಅದರಲ್ಲಿ ನಿಮ್ಗೆ ಲಿವರ್ ಎನ್ಸೈಮ್ಸ್ ಜಾಸ್ತಿ ಆಗಿರುತ್ತೆ. SGOT ಮತ್ತೆ SGPT ಅಂತ ನಿಮ್ಗೆ ಬ್ಲಡ್ ಟೆಸ್ಟ್ ಅಲ್ಲಿ ಕಾಣಿಸುತ್ತೆ. ಈ ಲಿವರ್ ಎನ್ಸೈಮ್ಸ್ ಜಾಸ್ತಿ ಆಗಿರುತ್ತೆ. ಆಮೇಲೆ ಡಾಕ್ಟರ್ ನಿಮ್ಗೆ ಹೇಳ್ತಾರೆ ನಿಮ್ಗೆ ಫ್ಯಾಟಿ ಲಿವರ್ ಇದೆ ಅಂತ ಹೇಳಿ. ಆವಾಗ ನಿಮ್ಗೆ ಅನ್ಸ್ಬೋದು, ಇದು ನನ್ಗೆ ಗೊತ್ತೇ ಆಗಿಲ್ವಲ್ಲ, ಎಷ್ಟು ದಿನದಿಂದ ಹೇಗೆ ಇರಕ್ ಸಾಧ್ಯ ಅಂತ. ಯಾಕಂತ ಹೇಳಿದ್ರೆ ಈ ಫ್ಯಾಟಿ ಲಿವರ್ ಅನ್ನುವಂಥದ್ದು ಯಾವುದೇ ರೀತಿ ಸಿಂಪ್ಟಮ್ಸ್ ನ ಕೊಡಲ್ಲ. ಯಾವಾಗ ಸಿಂಪ್ಟಮ್ಸ್ ತೋರಿಸುತ್ತೆ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಜಾಸ್ತಿ ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಟ್ ಆಗಿ ಏನಾದ್ರೂ ತೊಂದರೆ ಉಂಟು ಮಾಡಿದಾಗ ಮಾತ್ರ. ಯಾವ ರೀತಿ ತೊಂದರೆಗಳು ಉಂಟಾಗುತ್ತೆ ಅಂತ ಹೇಳಿದ್ರೆ ಹೊಟ್ಟೆ ನೋವು ಬರುವಂಥದ್ದು, ವಾಂತಿ ಆಗೋದು, ಜೀರ್ಣ ಸರಿ ಆಗದೆ ಇರುವಂಥದ್ದು, ಮತ್ತೆ ಹೊಟ್ಟೆ ಭಾಗದಲ್ಲಿ ನಿಮ್ಗೆ ಏನೋ ಭಾರ ಅನ್ಸೋದು ಅಥವಾ ಡಿಸ್ಕಂಫರ್ಟ್ ಅನ್ಸೋದು, ಈ ರೀತಿ ಸಿಂಪ್ಟಮ್ಸ್ ಎಲ್ಲ ನಿಮ್ಗೆ ಕಾಣಿಸ್ಬರುತ್ತೆ. ಈ ಫ್ಯಾಟಿ ಲಿವರ್ ಅಂದ್ರೆ ಏನು ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಮತ್ತೆ ಫ್ಯಾಟ್ ಜಾಸ್ತಿ ಆದಾಗ ಅದೆಲ್ಲ ಬಂದು ನಿಮ್ಮ ಲಿವರ್ ಅಲ್ಲಿ ಸೇರ್ಕೊಳ್ಳುತ್ತೆ. ಲಿವರ್ ಅಲ್ಲಿ ಸ್ಟೋರೇಜ್ ಆಗತ್ತೆ. ಲಿವರ್ ಅಲ್ಲಿ ಕೂಡ್ಕೊಂಡು ನಿಮ್ಮ ದೇಹದಲ್ಲಿ ಕಂಪ್ಲೀಟ್ ಆಗಿ ಲಿವರ್ ಏನೆಲ್ಲ ಕೆಲಸ ಮಾಡ್ತಿದೆ ಅದೆಲ್ಲ ನಿಧಾನ ಆಗ್ತಾ ಹೋಗುತ್ತೆ. ಯಾಕೆ ಈ ಲಿವರ್ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಲಿವರ್ ಅಲ್ಲಿ ಹಾರ್ಮೋನ್ಗಳ ಪ್ರೊಡಕ್ಷನ್ ಆಗುತ್ತೆ. ನಿಮ್ಗೆ ಜೀರ್ಣಕ್ಕೆ ಬೇಕಾಗುವ ಪಿತ್ತರಸನ ಪ್ರೊಡ್ಯೂಸ್ ಮಾಡುತ್ತೆ, ವಿಟಮಿನ್ ಗಳ ಪ್ರೊಡಕ್ಷನ್ ನ ಮಾಡುತ್ತೆ. ಸೊ ಅದಕ್ಕಾಗಿ ನಿಮ್ಮ ಲಿವರ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಇದೊಂದು ಡಿಟಾಕ್ಸ್ ಆರ್ಗನ್ ಅಂತ ನಾವು ಹೇಳ್ಬೋದು. ನಮ್ಮ ದೇಹದಲ್ಲಿ ಯಾವುದೇ ಕಲ್ಮಶಗಳಿದ್ರೂ ಕೂಡ ಅದು ನಮ್ಮ ಲಿವರ್ ಅಲ್ಲೇ ಪ್ರೊಸೆಸ್ ಆಗುತ್ತೆ, ಡೈಜೆಸ್ಟ್ ಆಗುತ್ತೆ. ನೀವು ಯಾವ್ದಾದ್ರು ಮಾತ್ರೆಗಳು ತಗೊಂಡ್ರು ಕೂಡ ಅದರ ಮೆಟಬಾಲಿಸಮ್ ಆಗೋದು ಲಿವರ್ ಅಲ್ಲೇ. ಅದಕ್ಕೆ ಲಿವರ್ ಡಿಟಾಕ್ಸ್ ಆಗಕ್ಕೆ ತುಂಬಾ ಮುಖ್ಯ ಆರ್ಗನ್ ಆಗುತ್ತೆ. ಅದಕ್ಕೆ ಇದನ್ನ ಕಾಪಾಡ್ಕೊಳ್ಳೋದು ಅತಿ ಮುಖ್ಯ. ಯಾವ ರೀತಿ ನಾವು ಲಿವರ್ನ ಕಾಪಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಮೊದಲನೇದಾಗಿ ನಾನು ಹೇಳೋದು ಯಾವ್ದೆಲ್ಲ ಫುಡ್ ನ ನೀವು ಅವಾಯ್ಡ್ ಮಾಡಬೇಕು ಅಂತ ಹೇಳಿ. ಸುಮಾರು ಜನ ಅನ್ಕೊಂಡಿರ್ತೀರಾ ನಾನು ಆಲ್ಕೋಹಾಲ್ ಕುಡಿಯೋದಿಲ್ಲ, ಸೊ ನನ್ಗೆ ಏನು ಲಿವರ್ ಡ್ಯಾಮೇಜ್ ಆಗಲ್ಲ, ಯಾರು ಕುಡಿತಾರೋ ಆಲ್ಕೋಹಾಲ್ ಅವ್ರಿಗೆ ಮಾತ್ರ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ ನೀವು ಅನ್ಕೊಂಡಿರ್ತೀರಾ. ಇದು ಒಂದು ತಪ್ಪು ಕಲ್ಪನೆ. ಇವತ್ತಿನ ದಿನದಲ್ಲಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂದ್ರೆ ಯಾರು ಆಲ್ಕೋಹಾಲ್ ಕುಡಿಯೋದಿಲ್ಲ ಅವರಿಗೆ ಆಗುವಂತಹ ಫ್ಯಾಟಿ ಲಿವರ್ ಇದು ಅರೌಂಡ್ 30% ಜನರಿಗೆ ಇದೆ. ಅದಕ್ಕಾಗಿ ಯಾರು ಆಹಾರ ಜಾಸ್ತಿ ತಿಂತಿರ್ತೀರಾ, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿಂತಿರ್ತೀರಾ, ನಿಮಗೆ ಆಲ್ಕೋಹಾಲ್ ಕುಡಿಯೋರ್ಗೆ ಎಷ್ಟು ರಿಸ್ಕ್ ಇದೆಯೋ ಅಷ್ಟೇ ರಿಸ್ಕ್ ನಿಮ್ಗೂ ಕೂಡ ಇದೆ. ಅದಕ್ಕಾಗಿ ನಾವು ಯಾವುದೆಲ್ಲ ಫುಡ್ಸ್ ನ ತಿನ್ಬಾರ್ದು ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ ಖಂಡಿತವಾಗ್ಲಿ ಆಲ್ಕೋಹಾಲ್ ನೀವು ಕುಡಿಬಾರ್ದು. ಇನ್ನೊಂದು ಏನಂತ ಹೇಳಿದ್ರೆ ಹೈ ಶುಗರ್ ಇರೋದು ನಮ್ಮ ಸಾಫ್ಟ್ ಡ್ರಿಂಕ್ಸ್. ಈಗ ಬೇಸಿಗೆ ಕಾಲಕ್ಕೆ ನೀವು ತುಂಬಾ ಜಾಸ್ತಿ ಜ್ಯೂಸ್ ಕುಡಿತಾ ಇರ್ತೀರಾ ಅಥವಾ ಈ ಸಾಫ್ಟ್ ಡ್ರಿಂಕ್ಸ್ ಕುಡಿತಾ ಇರ್ತೀರಾ, ಅದರಲ್ಲಿ ಹೆಚ್ಚಾಗಿ ಶುಗರ್ ಕಂಟೆಂಟ್ ಇರುತ್ತೆ. ನಿಮ್ಗೆ ರುಚಿ ಆಗ್ಲಿ ಅಂತ ಅವರು ತುಂಬಾ ಜಾಸ್ತಿ ಶುಗರ್ ಹಾಕಿರ್ತಾರೆ, ಅದರಲ್ಲೂ ಫ್ರಕ್ಟೋಸ್ ಸಿರಪ್ ಹಾಕಿರ್ತಾರೆ. ಇದೆಲ್ಲ ದೇಹದಲ್ಲಿ ತುಂಬಾ ಹಾನಿಯನ್ನು ಉಂಟು ಮಾಡುತ್ತೆ. ಈ ಫ್ರಕ್ಟೋಸ್ ಅನ್ನೋದು ಏನಾಗುತ್ತೆ, ಇದು ಒಂದು ಶುಗರ್ದು ವೆರೈಟಿ. ಇದು ಲಿವರ್ ಅಲ್ಲಿ ಪ್ರೊಸೆಸ್ ಆಗುತ್ತೆ, ಅದು ಲಿವರ್ ಸೆಲ್ಗೆ ಬಂದು ಡ್ಯಾಮೇಜ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕಾಗಿ ನೀವು ಹೈ ಶುಗರ್ ಇರುವಂತ ಫುಡ್ಸ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಮತ್ತೆ ಅದರೊಟ್ಟಿಗೆ ನೀವು ಧಾನ್ಯಗಳು ಜಾಸ್ತಿ ತಿನ್ನೋದು ಕೂಡ ಕಡಿಮೆ ಮಾಡಬೇಕು. ಅಂದ್ರೆ ನೀವು ಅನ್ನ, ಗೋಧಿ ಅಥವಾ ಸಿರಿಧಾನ್ಯ ಯಾವುದೇ ರೀತಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಥವಾ ದಿನನಿತ್ಯ ಬ್ರೆಡ್ ತಿಂತೀರಾ, ಮೈದಾ ತಿಂತೀರಾ, ಇದೆಲ್ಲ ಕೂಡ ಕಡಿಮೆ ಮಾಡಬೇಕು. ಫ್ಯಾಟಿ ಲಿವರ್ ಇರೋರು ಸ್ವಲ್ಪ ಹಾಲಿನ ಅಂಶ ಕೂಡ ಕಡಿಮೆ ಮಾಡಬೇಕು, ಅಥವಾ ತುಂಬಾ ಹಾಲನ್ನ ಕುಡಿಯೋದು ನಿಲ್ಲಿಸ್ಬಿಟ್ರೆ ತುಂಬಾ ಒಳ್ಳೇದು. ಸೊ ಈ ರೀತಿ ಫುಡ್ಸ್ ಗಳನ್ನ ನೀವು ಅವಾಯ್ಡ್ ಮಾಡಬೇಕು. ಮತ್ತೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ನ ಅವಾಯ್ಡ್ ಮಾಡಬೇಕು. ಅಂದ್ರೆ ನಮ್ಮ ಪ್ರೊಸೆಸ್ಡ್ ಫುಡ್ಸ್ ಆಗಿರ್ಬೋದು, ಫ್ರೈಡ್ ಫುಡ್ ಆಗಿರ್ಬೋದು, ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಯಾವ ರೀತಿ ಆಹಾರ ನಾವು ಫ್ಯಾಟಿ ಲಿವರ್ಗೆ ತಗೊಳ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಕಾರ್ಬೋಹೈಡ್ರೇಟ್ಸ್ ನ ಕಮ್ಮಿ ಮಾಡಬೇಕು ಅಂತ ನಾನು ಹೇಳ್ದೆ. ಆಕ್ಚುಲಿ ನೀವು ಧಾನ್ಯಗಳನ್ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ರೆ ತುಂಬಾನೇ ಒಳ್ಳೇದು. ಯಾಕಂತ ಹೇಳಿದ್ರೆ 1 ತಿಂಗಳಷ್ಟು ಕಾಲ ಮಾತ್ರ, ನೀವು ಲೈಫ್ ಲಾಂಗ್ ಧಾನ್ಯಗಳು ಬಿಡ್ಬೇಕು ಅಂತ ನಾನು ಹೇಳ್ತಿಲ್ಲ. ಕೆಲವು ದಿನ ಮಾತ್ರ, 1 ತಿಂಗಳಾಗಿರ್ಬೋದು. ಸಿವಿಯರಿಟಿ ಜಾಸ್ತಿ ಇದ್ರೆ ಒಂದು 3 ತಿಂಗಳ ಕಾಲ ನೀವು ಧಾನ್ಯಗಳನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ರೆ ನಿಮ್ಮ ಫ್ಯಾಟಿ ಲಿವರ್ನ ನೀವು ಕಂಪ್ಲೀಟ್ ಆಗಿ ರಿವರ್ಸ್ ಮಾಡ್ಕೋಬಹುದು. ಇದು ಮೊದಲನೇದು. ಇನ್ನೊಂದೇನಂತ ಹೇಳಿದ್ರೆ ನಾನು ಹೇಳ್ದೆ ನಿಮ್ಗೆ ಸ್ಯಾಚುರೇಟೆಡ್ ಫ್ಯಾಟ್ ನ ನೀವು ತಿನ್ನಬಾರ್ದು ಅಂತ.
ಅದೇ ಜಾಗದಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ನ ನೀವು ಜಾಸ್ತಿ ಮಾಡ್ಕೊಳ್ಬೇಕು. ಅಂದ್ರೆ ಹೆಲ್ದಿ ಫ್ಯಾಟ್ಸ್ ನ ಜಾಸ್ತಿ ಮಾಡಬೇಕು. ಅದು ಯಾವ್ದ್ರಲ್ಲೆಲ್ಲ ಇರುತ್ತೆ ಅಂತ ಹೇಳಿದ್ರೆ ನಿಮ್ಮ ನಟ್ಸ್ ಅಲ್ಲಿ ಇರುತ್ತೆ, ನಿಮ್ಮ ಬಾದಾಮಿ ಆಗಿರ್ಬೋದು, ಅಕ್ರೋಟ್, ಗೋಡಂಬಿ, ಇದೆಲ್ಲ ಹೆಲ್ದಿ ಫ್ಯಾಟ್ಸ್. ಮತ್ತೆ ತುಪ್ಪ ತಿನ್ಬೋದು ಖಂಡಿತವಾಗ್ಲು. ಅದ್ರ ಜೊತೆಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಈ ರೀತಿ ಹೆಲ್ದಿ ಫ್ಯಾಟ್ಸ್ ನ ತಿಂದಾಗ ನಿಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಆಮೇಲೆ ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ಏನು ಒಳ್ಳೆ ಉಪಾಯ ಅಂತ ಹೇಳಿದ್ರೆ ನಿಮ್ಗೆ ಫಾಸ್ಟಿಂಗ್, ಅಂದ್ರೆ ಉಪವಾಸ. ಆಯುರ್ವೇದದಲ್ಲಿ ಹೇಳಿದೆ ಲಂಘನಂ ಪರಮೌಷಧಂ ಅಂತ. ಯಾಕೆ ಅಂದ್ರೆ ಫಾಸ್ಟಿಂಗ್ ಅಲ್ಲಿ ಎಲ್ಲಾ ರೋಗಗಳನ್ನ ನಾಶ ಮಾಡುವ ಶಕ್ತಿ ಇರುತ್ತೆ. ಅದಕ್ಕೆ ನೀವು ಫಾಸ್ಟಿಂಗ್ ಮಾಡಿದ್ರೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾವ ರೀತಿ ಫಾಸ್ಟಿಂಗ್ ಮಾಡಬೇಕು ಅಂದ್ರೆ, ನೀವು ವಾರಕ್ಕೆ 1 ಬಾರಿ ಫಾಸ್ಟಿಂಗ್ ಮಾಡ್ಬೋದು. ನೀವು ನೀರು ಕುಡ್ಕೊಂಡು ಫಾಸ್ಟಿಂಗ್ ಮಾಡ್ಬೋದು, ಅಥವಾ ಕೆಲವೊಂದು ತರಕಾರಿ ಅದರ ಜ್ಯೂಸ್ ಕುಡಿದು ಫಾಸ್ಟಿಂಗ್ ಮಾಡ್ಬೋದು, ಅಥವಾ ಬೆಸ್ಟ್ ಅಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಯಾವ ರೀತಿ ಮಾಡ್ಬೇಕು ನೀವು ಬೆಳಗ್ಗೆ ಎದ್ದ ಕೂಡಲೇ ಬ್ರೇಕ್ಫಾಸ್ಟೇ ತಿನ್ನಲ್ಲ, 12 ಗಂಟೆಗೆ ತಿಂತೀನಿ, ಈ ರೀತಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲ. ನೀವು ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರೆ, ನೀವು ಬೇಗ ಡಿನ್ನರ್ ಮುಗಿಸ್ಬೇಕು. ಒಂದು 6:30ಗೆ ಡಿನ್ನರ್ನ ಮುಗಿಸಿದ್ರೆ ನೀವು ನೆಕ್ಸ್ಟ್ ಡೇ ನೀವು 9 ಗಂಟೆಗೆ ತಿಂದ್ರೆ, ಬ್ರೇಕ್ಫಾಸ್ಟ್ನ 9 ಗಂಟೆಗೆ ತಿಂದ್ರೆ ಒಂದು 14 ಗಂಟೆ ಕಾಲ ನಿಮ್ಗೆ ಫಾಸ್ಟಿಂಗ್ ಪೀರಿಯಡ್ ಸಿಗುತ್ತೆ. ಅದರಿಂದ ದೇಹ ಒಳ್ಳೆ ರೀತಿಯಲ್ಲಿ ಡಿಟಾಕ್ಸ್ ಆಗುತ್ತೆ. ಸೊ ಈ ಫಾಸ್ಟಿಂಗ್ ಮಾಡೋದು ತುಂಬಾ ಒಳ್ಳೆ ಉಪಾಯ ಫ್ಯಾಟಿ ಲಿವರ್ ಇರೋರಿಗೆ. ಆಮೇಲೆ ತುಂಬಾ ಜನ ಅನ್ಕೊಂಡಿರ್ತೀರಾ ಲಿವರ್ ಯಾವ ತರ ಆರ್ಗನ್ ಅಂತ ಹೇಳಿದ್ರೆ ಅದು ರೀಜನರೇಟ್ ಆಗುತ್ತೆ. ಈ ಆಲ್ಕೋಹಾಲ್ ಕುಡಿಯೋರ್ನೇ ನೀವು ಕೇಳಿ, ಅವ್ರು ಹೇಳ್ತಾರೆ ಲಿವರ್ಗೆ ಏನೂ ಆಗೋದಿಲ್ಲ, ಒಂದು 10 ದಿನ ನಾನು ಆಲ್ಕೋಹಾಲ್ ಕುಡ್ದಿಲ್ಲ ಅಂದ್ರೆ ಮತ್ತೆ ಅದು ಪುನಃ ರೀಜನರೇಟ್ ಆಗುತ್ತೆ ಅಂತ. ಖಂಡಿತ ಹೌದು, ಲಿವರಿಗೆ ರೀಜನರೇಟ್ ಆಗೋ ಕೆಪಾಸಿಟಿ ಇದೆ. ಆದ್ರೆ ಅದು ಒಂದು ಹಂತಕ್ಕೆ ಮಾತ್ರ. ಯಾವಾಗ ಲಿವರ್ ಸೆಲ್ಸ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗ್ಬಿಡುತ್ತೋ, ಸಿರೋಸಿಸ್ ಅಂತ ಹೇಳ್ತೀವಿ ನಾವು, ಈ ಸ್ಟೇಜ್ಗೆ ರೀಚ್ ಆದಾಗ ಲಿವರ್ ವಾಪಸ್ ರೀಜನರೇಟ್ ಆಗೋದಿಲ್ಲ. ಆಮೇಲೆ ನೀವು ಆಲ್ಕೋಹಾಲ್ನ 10 ದಿನ ಬಿಟ್ರೆ ಮಾತ್ರ ಲಿವರ್ ರೀಜನರೇಟ್ ಆಗೋದಿಲ್ಲ. ಅದಕ್ಕೆ ನೀವು ಪರ್ಮನೆಂಟ್ ಆಗಿ ಸ್ಟಾಪ್ ಮಾಡಬೇಕು. ಆ ಜೀವನ ಶೈಲಿಯನ್ನು ಕಂಪ್ಲೀಟ್ ಆಗಿ ನೀವು ಚೇಂಜ್ ಮಾಡಬೇಕು. ಆವಾಗ ಖಂಡಿತವಾಗ್ಲೂ ಲಿವರ್ ರೀಜನರೇಟ್ ಆಗುತ್ತೆ. ಸೊ ನಿಮ್ಗೇನಾದ್ರೂ ಫ್ಯಾಟಿ ಲಿವರ್ ಇದ್ರೆ ಇವತ್ತಿಂದಾನೇ ಈ ರೀತಿ ಆಹಾರ ಕ್ರಮವನ್ನು ಸ್ಟಾರ್ಟ್ ಮಾಡಿ ಒಂದು 3 ತಿಂಗಳ ಕಾಲ ಸ್ಟ್ರಿಕ್ಟ್ ಆಗಿ ನೀವು ಈ ರೀತಿ ಡಯಟ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಫ್ಯಾಟಿ ಲಿವರ್ ರಿವರ್ಸ್ ಮಾಡೋ ಸಾಧ್ಯತೆ ಇದೆ. ಅದರ ಜೊತೆಗೆ ಕೆಲವೊಂದು ಸಪ್ಲಿಮೆಂಟ್ಸ್ ಕೂಡ ಇರುತ್ತೆ. ಗ್ಲೂಟಾಥಯೋನ್ ಆಗಿರ್ಬೋದು, ಕೋಎನ್ಸೈಮ್ Q10 ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು. ಇದೆಲ್ಲ ತಗೊಳ್ಳೋದ್ರಿಂದ ಕೂಡ ನಿಮ್ಗೆ ಲಿವರ್ ಸೆಲ್ಸ್ ರೀಜನರೇಟ್ ಆಗುತ್ತೆ. ಆದ್ರೆ ಈ ಸಪ್ಲಿಮೆಂಟ್ಸ್ ಗಳು ತಗೊಳ್ಬೇಕಾದ್ರೆ ಯಾವಾಗ್ಲೂ ಕೇರ್ಫುಲ್ ಆಗಿರಿ, ಮತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಯೇ ತಗೊಳ್ಳಿ. ಬಟ್ ಆಹಾರ ಕ್ರಮವನ್ನು ಖಂಡಿತ ಪಾಲಿಸ್ಬೇಕು. ಆಮೇಲೆ ನೀವು ಆಕ್ಟಿವ್ ಆಗಿರ್ಬೇಕು, ಫಿಸಿಕಲಿ ಆಕ್ಟಿವ್ ಆಗ್ಬೇಕು. ಕೆಲವು ಜನ ತುಂಬಾ ತೆಳ್ಳಗಿರ್ತಾರೆ. ತುಂಬಾ ಜನ ಅನ್ಕೊಂತಾರೆ ಅವ್ರು ಎಷ್ಟು ಅನ್ನ ತಿಂತಾರೆ, ಎಷ್ಟು ತಿಂತಾರೆ, ಆದ್ರೆ ಅದೆಲ್ಲ ಹೋಗುತ್ತೋ ಅಂತ. ಆದ್ರೆ ಅದೆಲ್ಲ ಅವ್ರಿಗೆ ಹೊರಗಡೆ ಕೊಬ್ಬಾಗಿ ಕಾಣಲ್ಲ, ಫ್ಯಾಟ್ ಡೆಪಾಸಿಷನ್ ಆಗಿ ಕಾಣಲ್ಲ. ಆದ್ರೆ ವಿಸೆರಲ್ ಫ್ಯಾಟ್ ಅಂತ ಹೇಳ್ತೀವಿ. ನಮ್ಮ ಆರ್ಗನ್ಸ್ ಸುತ್ತಲೂ ಆ ಫ್ಯಾಟ್ ಡೆಪಾಸಿಟ್ ಆಗುತ್ತೆ. ಈ ರೀತಿ ಲಿವರ್ ಅಲ್ಲಿ ಡೆಪಾಸಿಟ್ ಆಗುತ್ತೆ. ಫ್ಯಾಟಿ ಲಿವರ್ ಅಂತ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಯಾವಾಗ್ಲೂ ನೀವು ಅನ್ಕೋಬೇಡಿ ಜಾಸ್ತಿ ತಿಂದ್ರೂ ಪರವಾಗಿಲ್ಲ ನಾನು ತೆಳ್ಳಗಿದ್ದೀನಿ ಅಂತ. ದೇಹಕ್ಕೆ ಬೇಕಾಗಿರುವಕ್ಕಿಂತ ಜಾಸ್ತಿ ತಿಂದಾಗ ಅದು ಖಂಡಿತವಾಗಿ ಫ್ಯಾಟ್ ಅಲ್ಲಿ ಕನ್ವರ್ಟ್ ಆಗಿ ನಿಮ್ಮ ಬಾಡಿಯಲ್ಲಿ ಸ್ಟೋರ್ ಆಗುತ್ತೆ. ಅದು ಕೆಲವೊಬ್ಬರಿಗೆ ಕಾಣಿಸ್ಬೋದು, ಕೆಲವೊಬ್ಬರಿಗೆ ಕಾಣಿಸದೇ ಇರ್ಬೋದು. ಆದ್ರೆ ಅದು ತುಂಬಾ ರಿಸ್ಕಿ ಖಂಡಿತವಾಗ್ಲೂ ಆಗಿರುತ್ತೆ. ಸೊ ನೀವು ಫ್ಯಾಟಿ ಲಿವರ್ ಇದ್ರೆ ಇವತ್ತೇ ಎಚ್ಚರಗೊಳ್ಳಿ. ಆಮೇಲೆ ನಿಮ್ಮ ಲಿವರ್ನ ಖಂಡಿತವಾಗ್ಲೂ ಪ್ರೊಟೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ಮಾತಾಡೋಣ. ಧನ್ಯವಾದ. ನಮಸ್ತೆ.